ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕು ಎನ್ನುವ ನಾರಾಯಣಮೂರ್ತಿ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅನೇಕ ಕಡೆ ಪರ ವಿರೋಧ ಹೇಳಿಕೆಗಳಿದ್ದೇ ಇದೆ. ಇದಕ್ಕೆಲ್ಲ ವಿರೋಧವಾಗಿ ಸಾಕಷ್ಟು ಜನ ಮಾತಾಡಿದ್ರು. ಇವ್ರಿಗೇನು ಇವ್ರು ಹೇಳ್ತಾರೆ, ಇವರ ಹಣದ ಥೈಲಿ ಜಾಸ್ತಿ ಆಗುತ್ತೆ, ದೊಡ್ಡ ದೊಡ್ಡ ಮಾತುಗಳು ಹೇಳಿಬಿಡ್ತಾರೆ. ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಇವರು, ಇವ್ರಿಗೆ ಎಂಪ್ಲಾಯೀಸ್ ಎಷ್ಟು ದುಡಿದ್ರು ಇವ್ರಿಗೆ ಓಕೆನೇ, ಹಣ ಇವ್ರಿಗೆ ತಾನೇ ಬಂದು ಬೀಳೋದು. ಇದರಿಂದ ಎಂಪ್ಲಾಯೀಸ್ಗೆ ಏನು ಸಿಗುತ್ತೆ? ಅವ್ರು ಸಂಬಳ ಜಾಸ್ತಿ ಮಾಡ್ತಾರಾ, ಸವಲತ್ತು ಜಾಸ್ತಿ ಮಾಡ್ತಾರಾ, ಅವ್ರು ಜಾಸ್ತಿ ಗಂಟೆಗಳ ಕಾಲ ಕೆಲಸ ಮಾಡಿದ್ರೆ ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಮಾತಾಡಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗತ್ತಿನ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಖಾಸಗಿ ಬದುಕು ಮತ್ತು ಕೆಲಸವನ್ನು ಸರಿದೂಗಿಸ್ಕೊಂಡು ಹೋಗುವಂತಿರಬೇಕು. ಜೀವನ ಅಂದರೆ ಅದೇನೇ, ಬರೀ ಕೆಲಸ ಮಾಡೋದ ಜೀವನ ಅಂದರೆ ಅಲ್ಲ. ಒಂದು ಪ್ರೈವೇಟ್ ಲೈಫ್ ಇರುತ್ತೆ, ಪರ್ಸ್ನಲ್ ಲೈಫ್ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. 70 ಗಂಟೆ ಕೆಲಸ ಮಾಡಿ, 80 ಗಂಟೆ ಕೆಲಸ ಮಾಡಿ ಅಂತ ಇವ್ರು ಹೇಳಿಬಿಡ್ತಾರೆ. ಆ ಖಾಸಗಿ ಬದುಕಿನ ಕತೆ ಏನಾಗಬೇಕಾಗತ್ತೆ? ಖಾಸಗಿ ಬದುಕು ಮುಖ್ಯ, ವೃತ್ತಿಯೂ ಮುಖ್ಯ. ವೃತ್ತಿಯಿಂದ ಆದಾಯ ಬರುತ್ತೆ, ಆ ಆದಾಯದಿಂದ ಖಾಸಗಿಯಾಗಿ ಬದುಕನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬಹುದು. ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಒಬ್ಬರು ಕುಟುಂಬದ ಜೊತೆಗೆ ದಿನದಲ್ಲಿ 4 ತಾಸಾದರೂ ಸಮಯ ಕಳೆಯುವಂತಿರಬೇಕು. 4 ಗಂಟೆಗಳ ಕಾಲ ಆದರೂ ಒಬ್ಬರು ಫ್ಯಾಮಿಲಿ ಜೊತೆಗೆ ಇರುವಂತಾಗಬೇಕು. ಕೆಲವರು ದಿನಕ್ಕೆ 8 ತಾಸು ಕೆಲಸ ಮಾಡಿ ಸಂತೋಷ ಪಡ್ತಾರೆ ಅಂತ ಅಂದುಕೊಳ್ಳೋಣ. ಆಗ ಹೆಂಡತಿನೇ ಓಡಿ ಹೋಗಿಬಿಡ್ತಾಳೆ ಅಂತ ಹೇಳಿ ಉದ್ಯಮಿ ಗೌತಮ್ ಅದಾನಿ ಮಾತಾಡಿದ್ದಾರೆ. करने में आपको आनंद है वो करते हो तो आपका वर्क लाइफ बैलेंस है। बाकी आपका वर्क लाइफ बैलेंस शुड नॉट इम्पोज ऑन यू और माय बेसिकली वर्क लाइफ बैलेंस शुड नॉट इम्पोज ऑन। तो आपको खाली इतना ही देखना है कि मैं 4 घंटा में फैमिली के साथ बिता रहा हूँ एंड उससे मेरे को आनंद आ रहा है, और कोई 8 घंटा बिता रहा है और तू 8 घंटा बिताएगा तो वो बीवी भाग जाएगी। तो कहने का मतलब है जितना आपकी लाइफ में जितना आप जो है वो चीज आप निकाल कर ले जा सकते हो और उसमें आपको आनंद है, सामने वाले को आनंद है, वो वर्क लाइफ बैलेंस करने में आपको आनंद है वो करते हो तो आपका वर्क लाइफ बैलेंस।